ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ನೀವು ಕೂಡ ಅಷ್ಟೇ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇದು ನನ್ನ ಫಸ್ಟ್ ವ್ಲಾಗ್ ಆಗಿರೋದ್ರಿಂದ ಇದರಲ್ಲಿ ನಾನು ಜಾಸ್ತಿ ಏನೂ ಮಾತಾಡಲ್ಲ. ಜಸ್ಟ್ ನನ್ನ ಇಂಟ್ರೊಡಕ್ಷನ್ ನಾನು ಕೊಟ್ಕೊಳ್ತೀನಿ. ಸೊ ನನ್ನ ಹೆಸರು ಬಂದು ಪೂಜಾ ಜಿಯಾರ್. ನಮ್ಮ ಹೆಸರು ಬಂದು ವಸಂತ. ಶಿ ಈಸ್ ಅ ಹೋಮ್ ಮೇಕರ್. ನಮ್ಮ ಅಪ್ಪನ ಹೆಸರು ಬಂದು ರಮೇಶ್ ಜಿಕೆ. ಅವರು ಬಿಲ್ಡಿಂಗ್ ಕಾಂಟ್ರಾಕ್ಟರ್, ಅಂದರೆ ಗಾರೆ ಮೇಸ್ತ್ರಿ. ನನಗೆ ಒಬ್ಬ ತಮ್ಮ ಇದ್ದಾನೆ, ಅವನ ಹೆಸರು ದತ್ತ ಅಂತ. ಅವನು 7th ಸ್ಟ್ಯಾಂಡರ್ಡ್ ಓದ್ತಾ ಇದ್ದಾನೆ. ಅವನು ವಿಮಲಾ ಅಕಾಡೆಮಿಲಿ ಓದ್ತಾ ಇರೋದು. ನಾನು ಹುಟ್ಟಿದ್ದು ಬೆಂಗಳೂರಲ್ಲಾದರೂ ನಾನು ಬೆಳೆದಿದ್ದು, ಬೆಳೀತಾ ಇರೋದು, ಓದ್ತಾ ಇರೋದು ಎಲ್ಲ ಈ ಮಂಡ್ಯದಲ್ಲೇ. ನನ್ನ ಊರು ಬಂದು ಗುತ್ಲು. ಮಂಡ್ಯದಿಂದ ಸ್ವಲ್ಪ ಮುಂದೆ ಬರಬೇಕು, ಅಂದರೆ ಒಂದು 3 to 4 ಕಿಲೋಮೀಟರ್ಸ್ ಒಳಗೆ ಬಂದರೆ ಗುತ್ಲು ಅಂತ ಸಿಗುತ್ತೆ. ಅಲ್ಲಿ ನಾನು ಇರೋದು. ನಾನು LKG to 10th ವಿಮಲಾ ಅಕಾಡೆಮಿಯಲ್ಲೇ ಓದಿದೆ. 10th ಆದಮೇಲೆ ನಾನು PU ಕಾಲೇಜ್ಗೆ ಜಾಯಿನ್ ಆದೆ. ನಾನು ಸೈನ್ಸ್ ತಗೊಂಡಿದ್ದು. ಗ್ಲೋಬಲ್ ಮಹೇಶ್ PU ಕಾಲೇಜಲ್ಲಿ ನಾನು PUನ ಕಂಪ್ಲೀಟ್ ಮಾಡಿಕೊಂಡೆ. ನಾನು B.Pharmacy ಓದ್ತಿರೋ ಕಾಲೇಜ್ ಬಂದು ಅಭಿನವ ಭಾರತಿ ಕಾಲೇಜ್ ಆಫ್ ಫಾರ್ಮಸಿ. ಇದು ಮಂಡ್ಯ ಶಂಕರ್ ನಗರದಲ್ಲಿ ಬರುತ್ತೆ. ತುಂಬ ಚೆನ್ನಾಗಿದೆ ಕಾಲೇಜು. ನನ್ನ ಸ್ಕೂಲು ಅಷ್ಟೇ, ಸ್ಕೂಲು ಸಕ್ಕತ್ತಾಗಿತ್ತು, PU ಕಾಲೇಜು ಸಕ್ಕತ್ತಾಗಿತ್ತು, ಮತ್ತು ಅಭಿನವ ಭಾರತಿ ಕಾಲೇಜು ಮಾತ್ರ ಸಕ್ಕತ್ತಾಗಿದೆ. ಎಲ್ಲ ಕಾಲೇಜಸ್ಸು ಸಕ್ಕತ್ತಾಗಿತ್ತು. ನಾನು ಯಾವುದೂ ವರ್ಸ್ಟ್ ಸ್ಕೂಲ್ ಆಗಲಿ ಕಾಲೇಜಸ್ ಆಗಲಿ ನಾನು ಸೆಲೆಕ್ಟ್ ಮಾಡ್ಕೊಳ್ಳಿಲ್ಲ. ನಾನು ಭರತನಾಟ್ಯಂ ಡ್ಯಾನ್ಸರು. ಜೂನಿಯರ್ ಎಕ್ಸಾಮ್ ಮುಗಿಸಿದ್ದೀನಿ. ಜೂನಿಯರ್ ಮುಗಿಸಿ 10th ಸೀನಿಯರ್ ಎಕ್ಸಾಮ್ ಬರಿಬೇಕಿತ್ತು. ಬಟ್ 10th ಎಕ್ಸಾಮೇ ಗೊತ್ತಲ್ಲ ಎಷ್ಟು ಟಫ್ ಇರುತ್ತೆ ಅಂತ. ಅದಕ್ಕೆ ಪ್ರಿಪೇರ್ ಆಗಬೇಕು, ಇದಕ್ಕೂ ಪ್ರಿಪೇರ್ ಆಗಬೇಕು ಅಂದರೆ ನಿಜವಾಗ್ಲೂ ಆಗ್ತಾಯಿರಲಿಲ್ಲ. ಸೊ ನಾನು ಅದಕ್ಕೇ ಭರತನಾಟ್ಯಂನ ಡ್ರಾಪ್ ಮಾಡಿದೆ. ನಾನು 10 years ಹೋಗಿದ್ದೀನಿ ಭರತನಾಟ್ಯಂಗೆ. 6th or 7th ನಾನು ಜೂನಿಯರ್ ಎಕ್ಸಾಮ್ ಬರೆದಾಗ. ನಾನು B.Pharmacy ಮಾಡ್ತಾ ಇದ್ರು ಕೂಡ ನಾನು ಯಾಕೆ ಈ ಪ್ಲ್ಯಾಟ್ಫಾರ್ಮ್ನ ಚೂಸ್ ಮಾಡ್ಕೊಂಡೆ ಅಂತ ಗೊತ್ತಾ? ವೈ ನನಗೆ ಈಗ ಬಂದಿರೋ ಡ್ರೀಮ್ ಅಲ್ಲ ಇದು. ನನಗೆ PUಲಿದ್ದಾಗಲೇ ಬಂದಿರೋ ಡ್ರೀಮು. ಯಾಕೆ ಅಂತಂದರೆ ನಾನು 8th ಸ್ಟ್ಯಾಂಡರ್ಡಿಂದನೇ ರೀಲ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಬಟ್ ಅದನ್ನ ನಾನು ಎಲ್ಲೂ ಪೋಸ್ಟ್ ಆಗಲಿ ಎಲ್ಲೋ ಅಪ್ಲೋಡ್ ಮಾಡ್ತಾ ಇರಲಿಲ್ಲ. ನನಗೊಂದು ಭಯ ಇತ್ತು. ಆಗ ಚಿಕ್ಕ ಹುಡುಗಿ ಅಲ್ವಾ, ಯಾರು ಏನು ಅನ್ಕೊಬಿಡ್ತಾರೋ ಅಂತ ನನಗೆ ಒಂದು ಭಯ ಇರ್ತಿತ್ತು. ಸೊ ನಾನು ಎಲ್ಲ ಅದನ್ನ ಅಪ್ಲೋಡ್ ಮಾಡ್ತಾ ಇರಲಿಲ್ಲ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದ್ದೀನಿ. ಯಾವಾಗ ನಾನು PUಗೆ ಬಂದೆ, ಸ್ವಲ್ಪ ಕನ್ನಡ ಕ್ರಿಯೇಟರ್ಸ್ ವ್ಲಾಗ್ನ ನೋಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಅವಾಗಿಂದ ನನ್ನ ತಲೆಯಲ್ಲಿ ಕೂತ್ಕೊಂಡಿದ್ದು ನಾನು ಕ್ರಿಯೇಟ್ ಮಾಡಬೇಕು, ನಾನು ವ್ಲಾಗ್ ಮಾಡಬೇಕು, ನಾನು ಅವ್ರ ಥರ ಬೆಳಿಬೇಕು ಅಂತೆಲ್ಲ ನನಗೆ ಅವಾಗ ಆಸೆ ಬಂದಿದ್ದು. ನೀನು ಈ ಥರ ಅಂತ ಬಿಕ್ಕಳ್ತಾ ಇದ್ರೆ ನನಗೆ ತಿಕ್ಕಿ ಹಿಡಿಯುತ್ತೆ. ಬಟ್ ನನಗೆ ಅವಾಗ ಪರ್ಮಿಷನ್ ಸಿಗ್ತಿರ್ಲಿಲ್ಲ. ಬಟ್ ಸಪೋರ್ಟ್ ಇತ್ತಿತ್ತು ನಮ್ಮ ಮನೇಲಿ. ಮಾಡು, ನಿನಗೇನು ಬೇಕು ಮಾಡು, ಅದು ಮಾಡಬೇಡ ಇದು ಮಾಡಬೇಡ ಅಂತ ಹೇಳಲ್ಲ ಅಂತ ಎಲ್ಲ ಹೇಳ್ತಿದ್ರು. ಬಟ್ ನಾನು ಸೈನ್ಸ್ ತಗೊಂಡಿದ್ರಿಂದ ಅದು ನನಗೆ ತುಂಬ ಕಷ್ಟ ಆಗ್ತಿತ್ತು. ಇದಾಗ ಓದೋಕ್ಕೂ ಓದಬೇಕಿತ್ತು, ವೀಡಿಯೋ ಮಾಡೋಕ್ಕೂ ಮಾಡಬೇಕಿತ್ತು. ಎರಡು ಬ್ಯಾಲೆನ್ಸ್ ಆಗ್ತಾ ಇರಲಿಲ್ಲ. ಸೊ ನಾನು PUಲಿ ಸ್ಟಾರ್ಟ್ ಮಾಡಲಿಲ್ಲ. B.Pharmacy ಬಂದಾಗಲೂ ಅಷ್ಟೇ, ಇದ್ಲೂ ಓದೋದು ಜಾಸ್ತಿ ಇರುತ್ತೆ. B.Pharmacy ಈಸಿ ಅಂತಾರೆ. ಸೀರಿಯಸ್ ಆಗಿ ಹೇಳ್ತೀನಿ, B.Pharmacy ಈಸಿ ಅಲ್ಲ ಅಲ್ಲ ಅಲ್ಲ. ಬೇರೆಯವ್ರು ಏನೋ ಹೇಳ್ಬಿಡ್ತಾರೆ, ಸುಮ್ಮನೆ ಓದ್ದೆ ಮಾಡಿದೆ B.Pharmacy ಈಸಿ, ಅದನ್ಯಾಕೆ ತಗೊಂಡೆ ನೋಡು, ನಿನ್ನ ಗಂಗಾ ನಾಗವಲ್ಲಿ ಆಗಿರೋದನ್ನ ನೋಡು ಅಂತ ಹೇಳ್ತಾರೆ. ಸೀರಿಯಸ್ ಆಗಿ B.Pharmacy ಈಸಿ ಅಲ್ಲ ಗೈಸ್. ಕಷ್ಟಪಟ್ಟು ಓದಬೇಕು, ಬೆಳಗ್ಗೆ ರಾತ್ರಿ ಅಂತ ನೋಡದೆ ಓದ್ತಾ ಇರಬೇಕು. ಬಟ್ ಪಾಸ್ ಆಗೋದು ಈಸಿ, ಸ್ಕೋರ್ ಮಾಡೋದು ತುಂಬ ಕಷ್ಟ. B.Pharmacy ಏನು ಅಷ್ಟೊಂದು ಈಸಿ ಅಲ್ಲ. ಸೊ ನಾನು ಕ್ರಿಯೇಟ್ ಮಾಡಿರಲಿಲ್ಲ ಚಾನಲ್ನ. ನಾನು ಯಾವಾಗ 3rd ಸೆಮ್ ಮುಗೀತು, 4th ಸೆಮ್ಮಿಗೆ ಬಂದೆ. ಆವಾಗ ನಮ್ಮ ಮನೇಲಿ ಹೇಳಿದೆ. ಅವರಂದರು ಬೇಡ ಮಾಡಬೇಡ, ಸುಮ್ಮನೆ ಇರು, ಈಗ ಬೇಡ, B.Pharmacy ಮುಗಿದ್ಮೇಲೆ ಮಾಡುವೆ ಅಂತ ಹೇಳಿದ್ರು. ಬಟ್ ನಾನು ಪ್ಲೀಸ್ ಮಮ್ಮಿ ಪ್ಲೀಸ್, ನಾನು ಓದ್ತೀನಿ ಮಮ್ಮಿ, ಎರಡನ್ನೂ ಬ್ಯಾಲೆನ್ಸ್ ಮಾಡ್ತೀನಿ ಅಂತ ಹೇಳಿ ಈಗ ಈ ಚಾನಲ್ನ ಕ್ರಿಯೇಟ್ ಮಾಡಿದ್ದು. ಫೈನಲಿ ನನ್ನ ಡ್ರೀಮ್ ಕಮ್ ಟ್ರೂ ಮೂಮೆಂಟ್ ಇದು. ನನಗೆ ತುಂಬ ಜನ ಹೇಳಿದರು, ನೀನು ರೀಲ್ಸ್ ಮಾಡ್ತೀಯಾ, ನೀನು ಬ್ಲಾಗ್ ಮಾಡ್ಬೋದು, ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡು, ಅಪ್ಲೋಡ್ ಮಾಡು, ಫೇಮಸ್ ಆಗ್ತೀಯಾ, ಆ ಥರ ಈ ಥರ ಅಂತೆಲ್ಲ ಹೇಳಿದರು. ಅವ್ರು ಹೇಳ್ಬೇಕಾದ್ರೆ ನನಗಿನ್ನೂ ಆಸೆ ಜಾಸ್ತಿ ಆಯಿತು. ಸಪೋರ್ಟ್ ಮಾಡೋರು ಅವರೇ. ನಾನು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡೋಕ್ಕಾಯ್ತಾ ಇಲ್ವಲ್ಲ ಅಂತೆಲ್ಲ ನನ್ನ ಮೈಂಡ್ಸೆಟ್ಟಲ್ಲಿತ್ತು. ಅವಾಗ ಆ ಥರ ಅನಿಸ್ತಾಯಿತ್ತು ನನಗೆ, ಅಯ್ಯೋ ಸಪೋರ್ಟ್ ಮಾಡೋರವರೇ, ಸ್ಟಾರ್ಟ್ ಮಾಡೋಕ್ಕಾಯ್ತಾ ಇಲ್ವಲ್ಲ ಅಂತ ಅನಿಸ್ತಾಯಿತ್ತು. ಬಟ್ ಇವಾಗ ನಾನು ಸ್ಟಾರ್ಟ್ ಮಾಡಿದ್ದೀನಿ, ನೀವು ಸಪೋರ್ಟ್ ಮಾಡಬೇಕು ಅಷ್ಟೇ. ಯೂಟ್ಯೂಬ್ನ
ಕೆಟ್ಟದಕ್ಕೂ ಉಪಯೋಗಿಸ್ಕೋಬೋದು, ಒಳ್ಳೆಯದಕ್ಕೂ ಉಪಯೋಗಿಸ್ಕೋಬೋದು. ನಾನಿಲ್ಲಿ ಒಳ್ಳೆಯದಕ್ಕೂ ಉಪಯೋಗಿಸ್ಕೊತಾ ಇದ್ದೀನಿ. ನಾನು ದುಡ್ಡು ಬರಲಿ ಅಂತ ಮಾಡ್ತಾಯಿಲ್ಲ, ನಿಜ ದುಡ್ಡು ಬರಲಿ ಅಂತ ಮಾಡ್ತಾಯಿಲ್ಲ, ನನ್ನ ಖುಷಿಗೋಸ್ಕರ ನಾನು ಮಾಡ್ತಾ ಇರೋದು. ಎಷ್ಟೋ ಜನ ಹೇಳಿದ್ರಲ್ಲ ಅನ್ನೋದಕ್ಕೊಂದು ಮಾಡ್ತಾ ಇರೋದು, ನನ್ನ ಡ್ರೀಮ್ ಕಮ್ ಟ್ರೂ ಮಾಡ್ಕೊಳ್ಳೋಕ್ಕೆ ನಾನು ಮಾಡ್ತಾ ಇರೋದು. ಯೂಟ್ಯೂಬ್ ಮಾಡೋದು ಎಷ್ಟು ಕಷ್ಟ ಗೊತ್ತಾ, ಅಂದರೆ ಕ್ರಿಯೇಟ್ ಮಾಡೋದು ಏನಿಲ್ಲ, ಅಲ್ಲಿ ನಮ್ಮ ಚಾನಲ್ ಆಲ್ರೆಡಿ ಇರುತ್ತೆ. ಬಟ್ ವ್ಲಾಗ್ ಮಾಡಬೇಕು, ಕಂಟಿನ್ಯೂಯಸ್ ಆಗಿ ಮಾತಾಡಬೇಕು, ಎಡಿಟ್ ಮಾಡಬೇಕು, ವಿಡಿಯೋ ಮಾಡಬೇಕು, ಯಾವ ಡಿಸ್ಟರ್ಬೆನ್ಸು ಇರಬಾರ್ದು. ಇದೆಲ್ಲ ತುಂಬ ಕಷ್ಟ. ಬಟ್ ಕಷ್ಟಪಟ್ರೇ ಅಲ್ವಾ ಒಂದು ಪ್ರತಿಫಲ ಸಿಗೋದು. ಸೊ ನಾನು ಕಂಟಿನ್ಯೂ ಮಾಡ್ತೀನಿ ಅಷ್ಟೇ. ನನ್ನ ಮಂಡ್ಯದವಳು ಅಂದರೆ ಗೊತ್ತಲ್ಲ ಎಷ್ಟು ಮನಸ್ಸು ವಿಶಾಲ ಅಂತ. ನೆಕ್ಸ್ಟ್ ಬ್ಲಾಗಲ್ಲಿ ನಾನು ನಮ್ಮ ಅಪ್ಪ ಅಮ್ಮ ನನ್ನ ತಮ್ಮ ಎಲ್ಲರೂ ಪರಿಚಯ ಮಾಡಿಸ್ತೀನಿ. ನಾನು ಹೋಮ್ ಟೂರ್ ಮಾಡ್ತೀನಿ, ನಾನು ಗಾರ್ಡನ್ ಟೂರ್ ಮಾಡ್ತೀನಿ, ನಾನು ಕುಕ್ಕು ಮಾಡ್ತೀನಿ, ಒಂದು ಸ್ವಲ್ಪ ಆಗಾಗ ಕುಕ್ಕಿಂಗ್ ವಿಡಿಯೋಸ್ನೂ ಬಿಡ್ತೀನಿ. ಸೊ ಇಷ್ಟೇ ಗೈಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲಾಟ್ಸ್ ಆಫ್ ಲವ್.